ಹಲೋ, ಹಾಯ್ ಎವರಿವನ್. ಕಳೆದ ತರಗತಿನಲ್ಲಿ ತ್ರಿಕೋನಮಿತಿಯನ್ನು ನಾವು ಕಲ್ತ್ಕೊಳ್ತಾ ಇದ್ವಿ. ಟ್ರಿಗ್ನಾಮೆಟ್ರಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರಲ್ಲಿ ರೇಷಿಯೋ ಬಗ್ಗೆ ಒಂದೆರಡು ಲೆಕ್ಕನ ಮಾಡಿದ್ವಿ. ಅದರಲ್ಲಿ ನೀವೇ ಪ್ರಯತ್ನ ಮಾಡಿ ಅಂತ 2 ಲೆಕ್ಕ ಕೊಟ್ಟಿದ್ದೆ. ಆ ಲೆಕ್ಕದ್ದನ್ನೇ ಒಂದು ಕ್ವಶನ್ ಪೇಪರ್ನಲ್ಲಿ ಅದೇ ಥರ ಲೆಕ್ಕನ ಒಂದು ಪ್ರಶ್ನೆ ಪತ್ರಿಕೆ 2020 ಪ್ರಶ್ನೆ ಪತ್ರಿಕೆಯಲ್ಲಿ ಈ ಥರ ಕೊಟ್ಟಿದೆ ನೋಡಿ. 13 sin ಥೀಟಾ = 12 ಆದರೆ ಕೊಸಿಕೆಂಟ್ ಥೀಟಾದ ಬೆಲೆ ಏನು ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಆಲ್ಟರ್ನೇಟ್ ಕ್ವಶನ್ ಇದು. ಚಾಯ್ಸ್ ಕೊಟ್ಟಿರ್ತಾರೆ. 4 ಉತ್ತರಗಳನ್ನು, ಸರಿ ಉತ್ತರಗಳನ್ನು ಬರೀರಿ ಅಂತ ನೋಡಿ. ಇದು ಒಂದೇ ಅಂಕದ ಪ್ರಶ್ನೆ. ಈ ಟ್ರಿಗ್ನಾಮೆಟ್ರಿನಲ್ಲಿ 1 ಅಂಕದ ಪ್ರಶ್ನೆ ಆಗ್ಬೋದು, ಕೆಲವು ವೇಳೆ 2 ಅಂಕದ ಪ್ರಶ್ನೆ, ಕೆಲವು ವೇಳೆ 3 ಅಂಕದ ಪ್ರಶ್ನೆ, ಕೆಲವು ವೇಳೆ 4 ಅಂಕದ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಅದನ್ನು ಗಮನಿಸ್ಕೊಂಡು ನಾವು ಬರೀಬೇಕಾಗತ್ತೆ. ಹೌದಾ? ಈ ಥರ 1 ಅಂಕದ ಪ್ರಶ್ನೆನ ತುಂಬ ಸರಳವಾಗಿರ್ತದೆ ಇದು. ಇದರಲ್ಲಿ ಒಂದು ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೋದು. ಓಕೆನಾ? ಇದು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಥೀಟಾ ಅಂತ ಕೊಟ್ಟಿದ್ದಾನೆ ಅವನು, ಚಿತ್ರ ಕೊಟ್ಟಿರಲ್ಲ. ಇಲ್ಲೊಂದು ಗಮನಿಸಬೇಕು, ಚಿತ್ರ ಇರಲ್ಲ. ಇಲ್ಲಿ 13 sin ಥೀಟಾ 12 ಅಂತ ಕೊಟ್ಟಿದ್ದಾನೆ. ನಾವು ಒಂದು ಚಿತ್ರನ ಹಾಕೋಬೇಕು ಸಿಂಪಲ್ಲಾಗಿ. ಇದು 1 ಅಂಕದ ಪ್ರಶ್ನೆ, ನೇರವಾಗಿ ಉತ್ತರ ಬರಿಬೋದು. ಆದರೆ ನಿಮಗೆ ಬಿಡಿಸೋ ಕ್ರಮನ ಹೇಳ್ಕೊಡ್ತಿದ್ದೀನಿ, ಅದಕ್ಕೆ ಇದನ್ನು ಗಮನಿಸಿ ನೋಡ್ಕೊಳ್ಳಿ. ಥೀಟಾ ಅಂತ ಕೇಳಿದಾಗ ನೀವು ಹೇಗೆ ಬೇಕಾದರೂ ಹಾಕೋಬೋದು, ಸಿಗೆ ಬೇಕಾದರೂ ಥೀಟಾನ ನಿರ್ಧರಿಸ್ಕೋಬಹುದು. ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಿಂಪಲ್ಲಾಗಿ ಸರಳವಾಗಿ ಒಂದು ಚಿತ್ರ ಹಾಕ್ಕೊಳ್ಳಿ ಪಕ್ಕದಲ್ಲಿ. ಅದು ಹಾಕ್ಕೊಂಡು ನಾನೀಗ ಸಿಯನ್ನು ಥೀಟಾ ಅಂತ ಮಾಡ್ಕೋತೀನಿ. ಓಕೆನಾ? ಆಗ ಈ ಥೀಟಾ ಆದಾಗ ಸೈನ್ ಥೀಟಾ ಏನು ಹೇಳುತ್ತೆ? ಇದು ಆಪೋಸಿಟ್ ಆಗುತ್ತೆ. ಅಭಿಮುಖ ಅಂತ ಬರೆದಿದ್ದೀನಿ. ಇದು ಪಾರ್ಶ್ವ ಅಂತ ಬರ್ಕೋತೀನಿ. ಓಕೆನಾ? ಆಯಿತಾ? ಇದನ್ನು ಅಡ್ಜಸೆಂಟ್ ಅಂತ ಬರಿತೀನಿ. ಇದು ಹೈಪೋಟೆನಸ್, ಹೌದಾ? ವಿಕರ್ಣ ಅಂತ ಬರೆದಿದ್ದೀನಿ. ಕನ್ನಡ ಇಂಗ್ಲೀಷ್ ಎರಡರಿಗೂ ಬರೀಬೇಡಿ. ಕನ್ನಡದವರು ಕನ್ನಡದಾಗ ಬರ್ಕೊಳ್ಳಿ, ಇಂಗ್ಲೀಷವ್ರು ಇಂಗ್ಲೀಷಾಗಿ ಬರ್ಕೊಳ್ಳಿ. ಪೆನ್ಸಿಲ್ಲ ಬರ್ಕೊಂಡ್ರೂ ಆಯಿತು, ಪೆನ್ನಲ್ಲಿ ಬರೆದ್ರೂ ಆಗುತ್ತೆ. ಓಕೆನಾ? ಇಲ್ಲಿ ಗಮನಿಸೋಣ. ಥೀಟಾ ಕೊಟ್ಟಿದ್ದಾನೆ. ಈಗ ಥೀಟಾ ನಾವು ಬರ್ಕೊಂಡಿರೋದು, ಈಗಲೇ ನಾವು ಚಿತ್ರ ಹಾಕ್ಕೊಂಡಿರೋದು, ಚಿತ್ರ ಅವ್ನು ಕೊಟ್ಟಿರಲ್ಲ. ಓಕೆನಾ? ಸೈನ್ ಥೀಟಾ ಏನು ಹೇಳುತ್ತೆ? ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳುತ್ತೆ. ಸೂತ್ರ ಗೊತ್ತಾಯ್ತಾ? ಆಪೋಸಿಟ್ ಬೈ ಹೈಪೋಟೆನಸ್, ಅಭಿಮುಖ ಬೈ ವಿಕರ್ಣ ಅಂತ ಹೇಳುತ್ತೆ. ನಾನೀಗ ಬರ್ಕೊತೀನಿ ಸೈನ್ ಥೀಟಾ ಫಸ್ಟು. ಹೌದಾ? ಅದೇನು ಹೇಳ್ತಾ ಇದೆ? ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳುತ್ತೆ. ನಮಗೆ ಪ್ರಶ್ನೆ ಕೊಟ್ಟಿರೋದೇನು ನೋಡಿರಿ, ಇಲ್ಲಿ ಬರ್ಕೋತೀನಿ. ಅವ್ನು ಕೇಳಿರೋ ಕ್ವಶನನ್ನು ಮಾತ್ರ ಮಾಡೋಣ. ಇದರಲ್ಲಿ ಪ್ರಶ್ನೆ ಒಂದು ಕಡೆ ಬರ್ಕೊಡೋಣ. 13 sin ಥೀಟಾ = 12 ಇದೆ. ಈ 13ಅನ್ನು ನಾವು ಸಹಗುಣಕ ಅಂತ ತಗೊತೀವಿ, ಕೋಎಫಿಷಿಯೆಂಟ್ ಅಂತ ತಗೊತೀವಿ. ಈಗ 13 ಏನಾಗುತ್ತೆ? ಇಟ್ ಕಮ್ಸ್ ಟು ರೈಟ್ ಸೈಡ್. ಅದನ್ನು ಬಲಕ್ಕೆ ತಗೊಂಬನ್ನಿ. 13ಅನ್ನು ಬಲಕ್ಕೆ ತರಬೇಕಾದ್ರೆ ಇಟ್ ಈಸ್ ಕೋಎಫಿಷಿಯೆಂಟು, ಇದು ಸಹಗುಣಕ ಆಗಿರೋದ್ರಿಂದ ಇದು ಛೇದಕ್ಕೆ ಬಂದ್ಬಿಡುತ್ತೆ. ಆಗ ಸೈನ್ ಥೀಟಾ = 12/13 ಆಯಿತು. ಅವನು ನೇರವಾಗಿ ಈ ಥರ ಕೊಡಬೇಕಿತ್ತು. ಸೈನ್ ಥೀಟಾ = 12/13, ಫೈಂಡ್ ಕೊಸಿಕೆಂಟ್ ಥೀಟಾ ಅಂತ ಕೇಳಬೇಕಿತ್ತು. ಕ್ಲಿಯರಾ? ಅರ್ಥ ಆಯ್ತಾ? ಅವನು ಹಂಗೆ ಕೇಳಲಿಲ್ಲ. ಅವನೇನು ಮಾಡ್ದೆ? 13 sin ಥೀಟಾ = 12, ಫೈಂಡ್ ದಿ ವ್ಯಾಲ್ಯೂ ಆಫ್ ಕೊಸಿಕೆಂಟ್ ಥೀಟಾ ಅಂತ ಕೇಳ್ದ. ಪ್ರಶ್ನೆ ಅರ್ಥ ಆಯ್ತಾ? ಕ್ಲಿಯರಾಗಿ ಗೊತ್ತಾಯ್ತಾ? ಹಾಗಾದರೆ ಇಲ್ಲಿ ಇನ್ನೊಂದು ಬಾಹು ಬೇಕಿತ್ತು ನನಗೆ. ಯಾವುದು? ಇಲ್ಲಿ ಇದು 13, ಇದು 12 ಇದೆ. ಈಗ ಇದು 13 ಇದೆ ನೋಡಿ. ಇದು 12 ಒಂದು, 13 ಒಂದು ಇದೆ ಅಷ್ಟೇ. ಇದರಲ್ಲಿ ಇನ್ನೊಂದು ಬಾಹುವಿನ ಅವಶ್ಯಕತೆ ಇಲ್ಲ. ಸೈನ್ಗೆ ವಿರುದ್ಧವಾಗಿರೋದು ಯಾವುದು ಅಂತ ಹೇಳಿದ್ದೀನಿ? ಕೊಸಿಕೆಂಟ್ ಥೀಟಾ ಅಂತ ಹೇಳಿದ್ದೀನಿ. ನೋಡಿ ಎಷ್ಟು ಈಸಿ ಇದೆ, ಒಂದೇ ಅಂಕದ ಪ್ರಶ್ನೆ.
ಅದ್ರ ವಿರುದ್ಧ ಬರೀಬೇಕು. ಈ ಥರ ಬರ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನೋಡ್ರಿ. ಈಗ sin θ = 12/13 ಅಂತ ಬರ್ಕೊಂಡೆ. ಈಗ ನಾವು ಇದು ವಿರುದ್ಧವಾಗಿರಬೇಕು. ಆಗ ಇದು ಅರ್ಥ ಇಲ್ಲಿ ಬಂತು, 12/13 ಅಂತ ಆಗೋಯ್ತು. ಆಪೋಸಿಟು 12 ಬರ್ದೆ, ಹೈಪೋಟೆನಸ್ಸು 13 ಬರ್ದಿದ್ದೀನಿ. ಕ್ಲಿಯರಾ? ಕನ್ಫ್ಯೂಷನ್ ಇದೆಯಾ? ಓಕೆನಾ? ಈಗ ಕೊಸಿಕೆಂಟ್ ಥೀಟಾ ಅಂತ ಹೇಳಿದ್ದೀನಿ ನಾನು. ಸೈನ್ಗೆ ರಿಲೇಷನ್ ಯಾವುದಾಗುತ್ತೆ? ಕೊಸಿಕೆಂಟ್ ಆಗುತ್ತೆ ಅಂತ ಹೇಳಿದೆ. ನೆನಪಿದೆಯಾ? ಸೈನ್ಗೆ ರಿಲೇಷನ್ನು ಕೊಸಿಕೆಂಟ್ ಥೀಟಾ ಆಗುತ್ತೆ. ಆಗ ಅದು ವಿರುದ್ಧವಾಗಿರುತ್ತೆ ಅಂತ ಹೇಳಿದೆ. ಏನಂತ ಹೇಳಿದೆ? ಹೈಪೋಟೆನಸ್ ಬೈ ಆಪೋಸಿಟ್ ಆಗುತ್ತೆ. ಹಾಗಾದ್ರೆ ಹೈಪೋಟೆನಸ್ ಎಷ್ಟಿದೆ? 13 ಇದೆ. ಆಪೋಸಿಟ್ ಎಷ್ಟಿದೆ? 12 ಇದೆ. ಅಷ್ಟೇ ಉತ್ತರ. ಆಗ ನೋಡಿ, ಈಗ 12/13 ಯಾವುದಿದೆ ಆಪ್ಷನ್ನು? ಸಾರಿ, 13/12 ಡಿ ಆಪ್ಷನ್ ನೋಡಿ. ಈಗ ಉತ್ತರ ನಮ್ಗೆ ಯಾವ್ದು ಬಂತು? ಡಿ ಬಂತು. ಒಂದೇ ಅಂಕದ ಪ್ರಶ್ನೆ ನೋಡಿ, ಎಷ್ಟು ಸರಳವಾಗಿ ಕೊಟ್ಟಿರ್ತಾನೆ. ಅದನ್ನು ನಾವು ಗಮನಿಸಬೇಕು. ಅದಕ್ಕೆ ನಾನು ಕಳೆದ ತರಗತಿನಲ್ಲಿ ಹೇಳಿದ್ದೀನಲ್ಲ, ಆ ರೇಷಿಯೋಸ್ದು, ಅದನ್ನು ನೀವು ಒಂದು ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಲ್ಲಿ ಟ್ರಿಪಲ್ಸ್ ಬರೆಯೋದನ್ನು ಹೇಳ್ಕೊಡ್ತೀನಿ. ಇನ್ನೊಂದು ಕ್ಲಾಸ್ನಲ್ಲಿ ಒಂದಷ್ಟು ಟ್ರಿಪಲ್ಸ್ಗಳನ್ನು ಕೊಡ್ತೇನೆ. ನೀವೇ ರೈಟ್ ಆಂಗಲ್ ಟ್ರಯಾಂಗಲನ್ನು ಬರೆದುಬಿಟ್ಟು ಆ ಟ್ರಿಪಲ್ಸನ್ನು ಅದಕ್ಕೆ ಮೆನ್ಷನ್ ಮಾಡಿ, ಸೈನು, ಕಾಸು, ಟ್ಯಾನು, ಕಾಟು ಎಲ್ಲವನ್ನು ರೇಷಿಯೋನ ಬರೆದು ಅಭ್ಯಾಸ ಮಾಡಿಕೊಡಿ. ಓಕೆನಾ? ನೋಡಿ, ಈ ಕಡೆ ಗಮನಿಸ್ತಿದ್ದೀರಲ್ವಾ? ಓಕೆ, ಹಾಗೆ ಗಮನ ಕೊಡಿ. ಸೇಮ್ ಇದೇ ಲೆಕ್ಕನ ನೋಡಿರಿ, ನಿಮ್ಮ ಪುಸ್ತಕದಲ್ಲಿ ಈ ಥರ ಕೊಟ್ಟಿದ್ದಾನೆ, ರೀಡರಲ್ಲಿ ಈ ಥರ ಇದೆ. ಏನು ಕೊಟ್ಟಿದ್ದಾನೆ ನೋಡಿ, ಅದು ರೀಡರಲ್ಲಿ ಸೀಕೆಂಟ್ ಥೀಟಾ = 13/12. ಅರ್ಥ ಆಗ್ತಿದೆಯಾ? ಸೀಕೆಂಟ್ ಥೀಟಾ = 13/12. ರೈಟ್ ಅದರ್ ರೇಷಿಯೋಸ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೊಟ್ಟಿರೋದನ್ನು ಗಮನಿಸ್ಕೊಡಿ. ಸೀಕೆಂಟ್ ಥೀಟಾ = 13/12. ಆದರೆ ಉಳಿದ ಅನುಪಾತಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ನಾವೀಗ ಥೀಟಾ ಅಂತ ಕೊಟ್ಟಾಗ ನಾನು ಆಗಲೇ ಹೇಳಿದೆ, ನೀವು ಯಾವ ಸಂಖ್ಯೆಗೆ ಬೇಕಾದರೂ, ಸಿಗಾದರೂ ಸರಿ, ಎಗಾದರೂ ಸರಿ, ಥೀಟಾನ ನಾವು ಮೆನ್ಷನ್ ಮಾಡ್ಕೋಬೋದು. ನಿಖರವಾಗಿ ಎ ಅಂತ ಕೊಟ್ಟರೆ, ಸಿ ಅಂತ ಕೊಟ್ಟರೆ ಅದನ್ನೇ ತಗೋಬೇಕು ನಾವು ಥೀಟಾ ಆಗಿ. ಇಲ್ಲಿ ಹೌದಾ? ಸೈನ್ ಎ ಅಂತ ಕೊಟ್ಟಾಗ ಎ ಲಘುಕೋನ ಅಂತ ತೀರ್ಮಾನಿಸ್ತೀವಿ. ಸಿ ಕೊಟ್ಟರೆ ಸಿ ಲಘುಕೋನ ಅಂತ ತೀರ್ಮಾನಿಸ್ಕೊತೀವಿ. ಆಗ ಈಗ ಥೀಟಾ ಇದಾದಾಗ ಇದು ಆಪೋಸಿಟ್ ಆಗುತ್ತೆ, ಅಂದರೆ ಅಭಿಮುಖ ಆಗುತ್ತೆ. ಇದು ಪಾರ್ಶ್ವ ಆಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಇದು ಹೈಪೋಟೆನಸ್ ಆಗುತ್ತೆ, ಇದು ವಿಕರ್ಣ ಅಂತ ಬರಿತೀವಿ. ಓಕೆನಾ? ಸರಿ, ಈಗ ಇದರಲ್ಲಿ ನೋಡ್ಕೊಳ್ಳಿ. ಸೀಕೆಂಟ್ ಥೀಟಾ ಅಂತ ಕೊಟ್ಟಿದ್ದಾನೆ. ಕೊಸಿಕೆಂಟ್ ಥೀಟಾಗೂ ಸೀಕೆಂಟ್ ಥೀಟಾಗೂ ರಿಲೇಷನ್ ಇದೆ ಅಂತ ಹೇಳಿದ್ದೀನಿ. ಜ್ಞಾಪಕ ಬಂತಾ? ನೋಡಿ, ಕೊಸಿಕೆಂಟ್ ಥೀಟಾ ಇಲ್ಲಿದೆ, ನಾನು ಬರ್ಕೊಂಡಿದ್ದೀನಿ ಇಲ್ಲಿ. ಹೌದಾ? ಇಲ್ಲಿ ನೋಡಿರಿ, ಇಲ್ಲಿದೆ ಸೀಕೆಂಟ್ ಥೀಟಾ ಇದೆ. ಇವೆರಡು ರಿಲೇಷನ್ ಆಗುತ್ತೆ. ಕೊಸಿಕೆಂಟ್ ಥೀಟಾ ಏನು ಹೇಳುತ್ತೆ? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಕೊಸಿಕೆಂಟ್ ಥೀಟಾ ಹೌದಾ? ಏನು ಹೇಳುತ್ತೆ? ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ ಹೇಳುತ್ತೆ. ಅದೇ ರಿವರ್ಸ್ ಏನಾಗುತ್ತೆ ಸೀಕೆಂಟ್ ಥೀಟಾಗೆ? ಹೈಪೋಟೆನಸ್ ಬೈ ಅಡ್ಜಸೆಂಟ್. ಹಾಗಾದರೆ ಇದರಲ್ಲಿ ಹೈಪೋಟೆನಸ್ ಅಂದರೆ ಯಾವುದು? ನಾನು ಇಲ್ಲಿ ಬರಿತೀನಿ ನೋಡ್ರಿ. ಸೀಕೆಂಟ್ ಥೀಟಾಗೆ ಅವನೇ ಕೊಟ್ಟಿರೋದು. ಸೀಕೆಂಟ್ ಥೀಟಾ ಏನು ಬರ್ದೆ ನೋಡ್ರಿ, 13/12 ಅಂತ ಅವರೇ ಬರೆದಿದ್ದಾರೆ. ನೋಡ್ರಿ, ಬರ್ಕೊಂಡಿದ್ದೀನಿ. ಸೀಕೆಂಟ್ ಥೀಟಾ ರೂಲ್ ಏನು ಹೇಳುತ್ತೆ? ಹೈಪೋಟೆನಸ್ ಬೈ ಅಡ್ಜಸೆಂಟ್. ಹೈಪೋಟೆನಸ್ ನೋಡ್ರಿ, ಇಲ್ಲಿ ಯಾವುದು? ಇದು 13. ಕ್ಲಿಯರಾ? ಅಡ್ಜಸೆಂಟ್ ಯಾವುದು? 12. ಕ್ಲಿಯರ್ ಆಯಿತಾ? ಹಾಗಾದರೆ ಆಪೋಸಿಟ್ ಬೆಲೆ ಎಷ್ಟು ಗೊತ್ತಿಲ್ಲ. ಅದನ್ನು ನಾವು ಫಸ್ಟು ಕಂಡುಹಿಡಿಬೇಕು. ಟ್ರಿಪಲ್ಸ್ ಅಂತ ಹೇಳಿದೆ. ಓಕೆನಾ? 13, 12, ಇನ್ನೊಂದು ಬಾಹು 5 ಬರುತ್ತೆ. ಇದು 5 ಬರಬೇಕು. ಹಾಗಾದರೆ 5 ಹೆಂಗೆ ಬಂತು ಅದನ್ನು ಕಂಡುಹಿಡಿಯೋಣ ನಾವು. ಅದಕ್ಕೆ ಪೈಥಾಗೋರಸ್ ಸೂತ್ರ, ಪೈಥಾಗೋರಸ್ ಫಾರ್ಮುಲಾ. ಏನು ಹೇಳುತ್ತೆ? AC² = AB² + BC² ಅಂತ. ಹೈಪೋಟೆನಸ್ ಸ್ಕ್ವೇರ್ ಆನ್ ದ ಹೈಪೋಟೆನಸ್
is equal to the sum of the squares on the other two sides. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಎಂದು ಪೈಥಾಗೋರಸ್ ನಿಯಮ ಹೇಳುತ್ತೆ. ಸರಿನಾ? ವಿಕರ್ಣದ ಮೇಲಿನ ವರ್ಗ, ವಿಕರ್ಣ ಅಂದರೆ 13, ಆಗ 13 ಸ್ಕ್ವೇರ್ ಆಯಿತು. ಉಳಿದೆರಡು ಬಾಹುಗಳು ಅಂದರೆ ಯಾವುದು? ಒಂದು ಎ ಬಿ, ಒಂದು ಬಿ ಸಿ. ಈಗ ಎ ಬಿ ಗೊತ್ತಲ್ಲ, ಬಿ ಸಿ ಗೊತ್ತು ನನಗೆ, ಎಷ್ಟು? 12 ಪ್ಲಸ್ ಎ ಬಿ ಗೊತ್ತಿಲ್ಲ, ಹಾಗೆ ಬರೀರಿ. 13 ಅಂದರೆ 169, ಇದು ಒಳಗಡೆ ತೊಗೊಂಬನ್ನಿ, 144 ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಆಯಿತು. ಇದ್ರಾಗ ಇದನ್ನು ಕಳೀರಿ, 25 ಆಯಿತು, ಎ ಬಿ ಸ್ಕ್ವೇರ್ ಆಯಿತು. ಎ ಬಿ ಈಸ್ ಈಕ್ವಲ್ ಟು ರೂಟ್ 25 ಬರೀರಿ. 25 ವರ್ಗ ಎಷ್ಟು? 5. ನೋಡಿ 5 ಬರೆದಿದ್ದೀನಿ ನಾನಿಲ್ಲಿ. ಸರಿನಾ? ಅರ್ಥ ಆಯ್ತಾ? ಈಗ ಉಳಿದಿದ್ದ ರೇಷೋ ಬರೀಬೇಕು. ಅವನು ಸೀಕೆಂಟ್ ಕೊಟ್ಟಿದ್ದ, ಹಾಗಾದ್ರೆ ಉಳಿದಿದ್ದಾವೆ ಯಾವ್ಯಾವೆ? 5 ಉಳಿದವಿನ್ನ, ಹೌದಾ? ಕಾಟು, ಕೊಸಿಕೆಂಟು, ಟ್ಯಾನು, ಕಾಸು, ಸೈನ್ ಬರೀಬೇಕು. ಓಕೆನಾ? ಈಗ ಸೈನ್ಗೆ ಏನು ಬರೀತೀರಾ ನೀವು? ನಿಮ್ಗೆ ರೂಲ್ ಗೊತ್ತಲ್ವ? ಈಗ ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಯಾವುದಿದೆ ಇಲ್ಲಿ? 5 ಇದೆ. ಹೈಪೋಟೆನಸ್ ಎಷ್ಟಿದೆ? 13 ಇದೆ. ಮುಗಿದೋಯ್ತು, ಅಷ್ಟೇ. ನೋಡಿ, ಈಸಿ ಇಲ್ವಾ? ಅರ್ಥ ಆಗ್ತಿದೆಯಾ? ಓಕೆ. ಕಾಸ್ಗೆ ಏನು ಬರೀಬೇಕು? ಅಡ್ಜಸೆಂಟು ಬೈ ಹೈಪೋಟೆನಸ್. ಅಡ್ಜಸೆಂಟ್ ಎಷ್ಟಿದೆ ನಮಗೆ? 12 ಇದೆ. ಹೈಪೋಟೆನಸ್ ಎಷ್ಟಿದೆ? 13 ಇದೆ. ಕ್ಲಿಯರಾ? ಟ್ಯಾನ್ಗೆ ಏನು ಬರೀಬೇಕು? ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಎಷ್ಟಿದೆ ನೋಡಿ? 5 ಇದೆ. ಅಡ್ಜಸೆಂಟ್ ಎಷ್ಟಿದೆ? 12 ಇದೆ. ಫಿನಿಶ್. ಓಕೆನಾ? ಕ್ಲಿಯರಾ? ಅರ್ಥ ಆಗ್ತಿದೆಯಾ? ನೋಡಿ, ಅಲ್ಲಿ ಮೇಲ್ಗಡೆ ಲೆಕ್ಕದಲ್ಲಿ 1 ಮಾರ್ಕ್ಸಿಗೆ ಆ ರೀತಿ ಕೇಳಿದ್ದ, ಇಲ್ಲಿ ಈ ಥರ ಕೇಳಿದಾಗ 2 ಮಾರ್ಕ್ಸಿಗೆ ಕೇಳ್ಬೋದು. ಅದಕ್ಕೆ ಇದನ್ನು ಈಸಿಯಾಗಿ ನಾವು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆನಾ? ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಸೈನ್ಗೆ ವಿರುದ್ಧವಾಗಿರೋದು ಯಾವುದು? ರಿಲೇಷನ್ ಯಾವುದು? ಕೊಸಿಕೆಂಟ್ ತೀಟಾ. ಆಗ ಸೈನ್ಗೆ ಕೊಸಿಕೆಂಟ್ ತೀಟಾ ಅಂದರೆ ಏನು ಹೇಳುತ್ತೆ? ಹೈಪೋಟೆನಸ್ ಬೈ ಆಪೋಸಿಟು. ಹೈಪೋಟೆನಸ್ ಎಷ್ಟಿದೆ? 13. ಆಪೋಸಿಟ್ ಎಷ್ಟಿದೆ? 5 ಇದೆ. ಅಷ್ಟೇ. ಈಗ ಸೀಕೆಂಟ್ ಅವರೇ ಕೊಟ್ಟಿದ್ರು, ಬರೆದಿದ್ದೀವಿ. ಈಗ ನೆಕ್ಸ್ಟ್ ಕಾಟ್ ಬರೀಬೇಕು. ಟ್ಯಾನ್ಗೆ ಆಪೋಸಿಟು ಅಂದರೆ ಟ್ಯಾನ್ ರಿಲೇಷನ್ನು ಕಾಟು. ಆಗ ಕಾಟ್ ತೀಟಾ ಏನಾಗುತ್ತೆ? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಆಪೋಸಿಟ್ ಬೈ ಹೈಪೋಟೆನಸ್ ಸಾರಿ ಅಡ್ಜಸೆಂಟ್ ಇತ್ತು, ಆಪೋಸಿಟ್ ಬೈ ಅಡ್ಜಸೆಂಟ್ ಇತ್ತು. ಈಗ ಅಡ್ಜಸೆಂಟ್ ಬೈ ಆಪೋಸಿಟ್ ಬರ್ಕೋಬೇಕು. ಅಡ್ಜಸೆಂಟ್ ಎಷ್ಟಿದೆ? 12 ಬೈ 5 ಅಷ್ಟೇ. ನೋಡಿ, ಅರ್ಥ ಆಯ್ತಾ? ಕ್ಲಿಯರಾಗಿ ಅರ್ಥ ಆಯ್ತಾ? ಈಗ ಈ ರೀತಿಯ ಸಿಂಪಲ್ಲಾಗಿ ಲೆಕ್ಕಗಳನ್ನು, ಅನುಪಾತಗಳನ್ನು ಬರಿತಾ ಹೋಗಬೇಕು. ಇದರಲ್ಲಿ ಅಭ್ಯಾಸದಲ್ಲಿ ಇದೆ ಲೆಕ್ಕಗಳು, ಕೆಲವು ಲೆಕ್ಕಗಳು ಇದರಲ್ಲಿ ಕೂಡೋದು ಬರುತ್ತೆ, ಕಳೆಯೋದು, ಗುಣಿಸೋದು ಎಲ್ಲ ಸಿಗುತ್ತೆ ಇದರಲ್ಲಿ. ಅದನ್ನು ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಓಕೆ, ಕ್ಲಿಯರಾ? ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಿಮ್ಮ ಏನು ಡೌಟ್ಸನ್ನು ನಮಗೆ ಮೆನ್ಷನ್ ಮಾಡಿದರೆ ನಾವು ಅದನ್ನು ನೋಡಿ ನಿಮಗೆ ಕ್ಲಿಯರಾಗಿ ಬಿಡಿಸಿ ಹೇಳ್ಕೊಡ್ತೀನಿ. ಓಕೆನಾ? ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.